ಗೃಹೇಶು ಅನ್ನುವುದು ಸಪ್ತಮಿ ವಿಭಕ್ತಿ ಬಹುವಚನ. ಅದಕ್ಕೆ ಮನೆಗಳಲ್ಲಿ ಅಂತ ಅರ್ಥ ಇದೆ. ಆದರೆ ಮನೆಗಳಲ್ಲಿ ಅಂತ ಮಾತ್ರ ಅರ್ಥ ಅಲ್ಲ, ಮನೆ ಮೊದಲಾದವುಗಳಲ್ಲಿ ಅಂತ ಆ ಬಹುವಚನಕ್ಕೆ ಅರ್ಥ ಆಗ್ತದೆ. ಭಾಗವತದ 10ನೇ ಸ್ಕಂದದ 54ನೇ ಅಧ್ಯಾಯದ 47ನೇ ಶ್ಲೋಕದಲ್ಲಿ ಸುಖಾಯ ದುಃಖ ಪ್ರಭವೇಶು ಸಜ್ಜತೆ ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತ ಅಂತ ಪ್ರಯೋಗ ಕಂಡಿದೆ. ದುಃಖಕ್ಕೆ ಕಾರಣವಾದ ಗೃಹೇಶು, ಮನೆಯ ಮಠ ಮೊದಲಾದವುಗಳಲ್ಲಿ ಸ್ತ್ರೀಯರಾಗಲಿ ಪುರುಷರಾಗಲಿ ಸುಖವನ್ನು ಅರಸಿ ಪ್ರವೃತ್ತಿ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಸಾರೋದ್ಧಾರದಲ್ಲಿ 71ನೇ ಶ್ಲೋಕ. ಗೃಹಾದಿಶು ಅಂತ ಏನು ಆದಿಶಬ್ದವನ್ನು ಪ್ರಯೋಗ ಮಾಡಿ ಹೇಳ್ಬೋದಿತ್ತು, ಅದನ್ನು ಆದಿಶಬ್ದ ಇಲ್ಲದೇನೆ ಪ್ರಯೋಗ ಮಾಡಿದ್ದಾರೆ. ಹಾಗೆಯೇ 78ನೇ ಶ್ಲೋಕ ಭಾಗವತ ಸಾರೋದ್ಧಾರದಲ್ಲಿ ಭಾಗವತದ 5ನೇ ಸ್ಕಂದ 1ನೇ ಅಧ್ಯಾಯ 18ನೇ ಶ್ಲೋಕ ಗೃಹೇಶು ಅಂತ ಅಲ್ಲಿ ಕೂಡ ಇದೆ. ಗೃಹೇಶು ನಿರ್ವಿದ್ಯ, ಮನೆಯ ಮಠ ಮೊದಲಾದವುಗಳಲ್ಲಿ ವೈರಾಗ್ಯ ತಾಳಬೇಕು ಅಂತ ಹೀಗದರ ಅರ್ಥ. ಮತ್ತೆ ಗೃಹ ಅನ್ನೋ ಶಬ್ದವನ್ನು ಬಿಟ್ಟು ಗೇಹ ಅಂತ ಹೀಗೆ ಪ್ರಯೋಗ ಮಾಡಿದರೂ ಗೇಹ ಅನ್ನೋದಕ್ಕೂ ಕೂಡ ಹಾಗೆ ಅರ್ಥ ಆಗ್ತದೆ. ಯಾವ ಸಪ್ತಮಿ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿ ಮತ್ತೆ ಯಾವುದೇ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿ. ಭಾಗವತ ಸಾರೋದ್ಧಾರದ 82ನೇ ಶ್ಲೋಕ ಭಾಗವತದ 8ನೇ ಸ್ಕಂದದ 21ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಗೇಹೈಹಿ ಮತ್ಯಸ್ಯ ಗೇಹೈಹಿ ಯದಿಹಾಯುಷೋ ವ್ಯಯ. ಮನುಷ್ಯನಿಗೆ ಈ ಗೇಹೈಹಿ ಮನೆಯ ಮಠ ಮೊದಲಾದವುಗಳಿಂದ ಏನು ಉಪಯೋಗ? ಅವೆಲ್ಲವೂ ನಮ್ಮ ಸಂಸಾರವನ್ನು, ನಮ್ಮ ಆಯುಷ್ಯವನ್ನು ಹಾಳು ಮಾತ್ರ ಮಾಡ್ತಾವಷ್ಟೇ ಹೊರತು ಬೇರೆ ಏನೋ ಅದರಿಂದ ಲಾಭ ಇಲ್ಲ ಅಂತ ಹೀಗೆ ಪ್ರಯೋಗ ಕಾಣಿಸ್ತದೆ. ಹೀಗೆ ಗೇಹಾದಿಭಿ ಗೃಹಾದಿಭಿ ಗೇಹೇಶು ಗೃಹಾದಿಷು ಅಂತ ಹೀಗೆ ಆದಿ ಶಬ್ದವನ್ನು ಪ್ರಯೋಗ ಮಾಡುವ ಬದಲು ಬಹುವಚನ ಪ್ರಯೋಗ ಮಾಡಿದರೆ ಆ ಅರ್ಥ ಬರ್ತದೆ. ಎಲ್ಲ ಕಡೆಯೂ ಹಾಗೆ ಬರಲಿಕ್ಕೆ ಸಾಧ್ಯ ಇಲ್ಲದೇ ಇರಬಹುದು. ಆದರೆ ಮನೆ ಅಂದರೆ ಮನುಷ್ಯನ ಗಂಡ ಹೆಂಡತಿ ಮಕ್ಕಳು ಇತ್ಯಾದಿಗಳು ಮತ್ತು ಆತನ ಒಟ್ಟಾರೆ ಬಿಲಾಂಗಿಂಗ್ಸ್, ಅವನಿಗೆ ಸಂಬಂಧಪಟ್ಟದ್ದೆಲ್ಲವೂ ಕೂಡ ಅದು ಮನೆ ಅನ್ನೋ ಶಬ್ದದಿಂದ ಸೂಚಿತ ಆಗ್ತದೆ. ಅದಕ್ಕಾಗಿ ಬಹುವಚನ ಪ್ರಯೋಗ ಮಾಡಿದರೂ ಆದಿಶಬ್ದದ ಅರ್ಥ ಅಲ್ಲಿ ಬರ್ತದೆ. ಮನೆಗೆ ಸಂಬಂಧಪಟ್ಟದೆ ಇದ್ದದ್ದು ಇಲ್ಲಿ ಬಹುವಚನ ಪ್ರಯೋಗ ಮಾಡಿದರೂ ಬರೋದಿಲ್ಲ, ಆದಿಶಬ್ದ ಪ್ರಯೋಗ ಮಾಡಿದರೂ ಬರೋದಿಲ್ಲ. ಹೀಗಿದೊಂದು ತುಂಬ ಸುಂದರವಾದ ಪ್ರಯೋಗ ನಾವು ವ್ಯವಹಾರದಲ್ಲಿ ತರಬಹುದಾದ್ದು. ಆದಿಶಬ್ದವಿಲ್ಲದೆ ಅರ್ಥವನ್ನು ಹೇಳಲಿಕ್ಕೆ ನಮಗಿದ್ರಿಂದ ಸಾಧ್ಯ ಆಗ್ತದೆ.